ವೀಕ್ಷಕರೇ, ಅಡಿಕೆ ಕೃಷಿ ಮಲೆನಾಡುಗಳಲ್ಲಿ ಪ್ರಸಿದ್ಧಿ ಹೊಂದಿರುವ ಉನ್ನತ ಕೃಷಿಯಾಗಿದೆ. ಅಡಿಕೆ ಕೃಷಿಯನ್ನು ಹೇಗೆ ಶುರು ಮಾಡ್ಬೋದು, ಎಲ್ಲಿ ಶುರು ಮಾಡ್ಬೋದು, ಎಷ್ಟು ಬಂಡವಾಳ ಬೇಕು, ಏನೆಲ್ಲ ವ್ಯವಸ್ಥೆಗಳು ಬೇಕು, ಈ ಎಲ್ಲ ಮಾಹಿತಿಯ ಬೇಸಿಕ್ಸನ್ನು ತಿಳ್ಕೊಳ್ಳೋಣ ಬನ್ನಿ. ಅಡಿಕೆ ಕೃಷಿಯನ್ನು 1 ಎಕರೆ ಜಾಗದಲ್ಲೂ ಶುರು ಮಾಡ್ಬೋದು, ಅದಕ್ಕಿಂತ ಕಡಿಮೆ ಅಂದರೆ ಅರ್ಧ ಎಕರೆ ಜಾಗದಲ್ಲೂ ಶುರು ಮಾಡ್ಬೋದು. ನಿಮ್ಮ ಹತ್ರ ಎಷ್ಟು ಜಾಗ ಇದೆಯೋ ಅದ್ರ ಮೇಲೆ ಪ್ಲಾನ್ ಮಾಡಬೇಕಾಗುತ್ತೆ. ಜಾಗ ಏರುಪೇರಾಗಿದ್ದರೆ ಮೊದಲು ಅದನ್ನು ಸಮತಟ್ಟು ಮಾಡಿಕೊಳ್ಬೇಕು. ಒಂದು ರೇಂಜ್ಗೆ ಸಮತಟ್ಟಿದೆ ಜಾಗ ಅಂತಾದರೆ ನೀವೇ ಅದನ್ನು ಸರಿ ಮಾಡ್ಬೋದು, ಅಥವಾ ಜಾಸ್ತಿ ಏರುಪೇರಿದೆ ಅಂತಾದರೆ JCB ಸಹಾಯದಿಂದ ಮಾಡಿಸಬೇಕಾಗುತ್ತೆ. ನಂತರ ಅಡಿಕೆ ಸಸಿ ನಾಟಿ ಮಾಡೋದಕ್ಕೆ ಗುಂಡಿ ಅಳತೆ 2x2 ಇದ್ದರೆ ಸಾಕಾಗುತ್ತೆ. ಅಡಿಕೆ ಸಸಿಗಳಿಗಾಗಿ ನೀವು ನರ್ಸರಿಯಿಂದ ತರ್ಬೋದು, ಅಥವಾ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಸಸಿ ಮಾಡಿದರೆ ಅವ್ರ ಬಳಿ ಪಡೆದುಕೊಳ್ಬೋದು, ಅಥವಾ ಬೀಜದ ಅಡಿಕೆಯನ್ನು ತಂದು ಅದರಿಂದ ಕೂಡ ಸಸಿಯನ್ನು ಮಾಡ್ಬೋದು. ಹೇಗೆ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಅಡಿಕೆ ಸಸಿಗಳನ್ನ ತಂದ ಮೇಲೆ ಅದನ್ನು ಗುಂಡಿಗೆ ಇಳಿಸಿ ಸರಿಯಾದ ರೀತಿಯಲ್ಲಿ ಅದಕ್ಕೆ ಮುಚ್ಚಬೇಕು. ಸರಿಯಾದ ಪ್ರಮಾಣದ ಗೊಬ್ಬರಗಳನ್ನ ಹಾಕಿ ಅದರ ಮೇಲೆ ಒಣಗಿದ ಎಲೆ ಅಥವಾ ಹುಲ್ಲನ್ನು ಮುಚ್ಚಬಹುದು. ಅಡಿಕೆ ಸಸಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಪೈಪ್ಲೈನ್ ಮೂಲಕ ಮಾಡಿಸಬೇಕು. ಜೆಟ್ ಅಥವಾ ಹನಿ ನೀರಾವರಿ ಮಾಡಿಸಬೇಕಾಗುತ್ತೆ. ಇನ್ನು ಬಿಸಿಲಿನ ತಾಪದಿಂದ ಸಸಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮಧ್ಯ ಅಂತರ ಇಟ್ಟು ಬಾಳೆ ಸಸಿಗಳನ್ನ ನಾಟಿ ಮಾಡಬೇಕು. ಇದರಿಂದ ಬಾಳೆ ಎಲೆಗಳು ಬಿಸಿಲಿನಿಂದ ಅಡಿಕೆ ಸಸಿಗಳನ್ನ ರಕ್ಷಣೆ ಮಾಡುತ್ತೆ. ಸಸಿಗಳನ್ನ ನಾಟಿ ಮಾಡೋ ಸಂದರ್ಭದಲ್ಲಿ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ 8 ರಿಂದ 10 ಫೀಟ್ ಅಂತರ ಇಡಬೇಕಾಗುತ್ತೆ. ಇನ್ನು ಸಸಿಗಳ ನಡುವೆ ಇರುವ ಅಂತರದ ಮಧ್ಯದಲ್ಲಿ ಉದ್ದವಾಗಿ ನೆಲವನ್ನು ಅಗೆದು ನೀರಿಗಾಗಿ ದಾರಿ ಮಾಡಿಕೊಡ್ಬೇಕಾಗುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಸಸಿಗಳ ಬುಡದಲ್ಲಿ ನೀರು ನಿಲ್ಲದೇ ಇರೋದಕ್ಕೆ ಈ ವ್ಯವಸ್ಥೆ ಮಾಡಬೇಕು. ಅಡಿಕೆ ತೋಟದ ಸುತ್ತಲೂ ಬೇಲಿಗಳನ್ನ ಅಥವಾ ಬಲೆಗಳನ್ನ ಹಾಕಲೇಬೇಕು. ಸಸಿಗಳ ರಕ್ಷಣೆಗಾಗಿ ಹೀಗೆ ಮಾಡಬೇಕಾಗುತ್ತೆ. ಜಾಗ 1 ಎಕರೆ ಇದ್ದಲ್ಲಿ 200 ಸಸಿಗಳನ್ನ ನಾಟಿ ಮಾಡ್ಬೋದು. 200 ಸಸಿಗಳಿಂದ 5 ರಿಂದ 6 ಕ್ವಿಂಟಲ್ ಅಡಿಕೆಯನ್ನು ಆರಾಮವಾಗಿ ಪಡೆಯಬಹುದು ವೀಕ್ಷಕರೇ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಲೆಕ್ಕ ಹಾಕಿದರೆ 2 ರಿಂದ 3 ಲಕ್ಷ ಖರ್ಚು ಬರ್ಬೋದು. ನೀರಿನ ವ್ಯವಸ್ಥೆ ಈಗಾಗಲೇ ಇದ್ದರೆ 2 ರಿಂದ 3 ಲಕ್ಷ ಬೇಕಾಗೋದಿಲ್ಲ, ಕಡಿಮೆಯಲ್ಲೇ ಆಗುತ್ತೆ. ಇನ್ನು ಆದಾಯ ನೋಡೋದಾದರೆ ನೀವು ಎಷ್ಟು ಬೆಳೆ ತೆಗಿತೀರಿ ನಿಮ್ಮ ಜಾಗದಲ್ಲಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗೆ ಅಡಿಕೆ ಬೆಲೆ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಒಮ್ಮೊಮ್ಮೆ ಅಡಿಕೆಯ ಬೆಲೆ 30 ರಿಂದ 40 ಸಾವಿರ ಇರುತ್ತೆ, 50 ಸಾವಿರ ಕೂಡ ಇರುತ್ತೆ. 1 ಲಕ್ಷ ಆಗಿರೋ ದಾಖಲೆಗಳು ಕೂಡ ಇವೆ. ನಿಮ್ಮ ಜಾಗ ಹಾಗೆ ನೀವು ಎಷ್ಟು ಅಡಿಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸಂಪಾದನೆ ಡಿಸೈಡ್ ಆಗುತ್ತೆ. ಇನ್ನು ಅಡಿಕೆಯನ್ನು ಸಾಮಾನ್ಯವಾಗಿ ಮಾರ್ಕೆಟ್ಗೆ ಹಾಕ್ಬೋದು, ಅಥವಾ ಫ್ಯಾಕ್ಟ್ರಿಗಳನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡ್ರೆ ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಕೂಡ ಕಳಿಸ್ಬೋದು ವೀಕ್ಷಕರೇ. ಅಡಿಕೆ ಕೃಷಿ ಬಗ್ಗೆ ಫೀಲ್ಡ್ ಸ್ಟಡಿ ಈಗಾಗಲೇ ಆಗಿದೆ, ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಧನ್ಯವಾದಗಳು.